ಬಾಣಿ ಯಾವಾಗ್ಲೂ ಹೀಗೆ ಕೂಡ್ ಹಾಕಿದ್ರೆ ಮಗುನ ಒಂದೇ ಸಮನೆ ಕೂಡ್ ಹಾಕ್ಬಿಡ್ತಾಳೆ, ಬಿಟ್ರೆ ಒಂದೇ ಸಮನೆ ಬಿಟ್ಬಿಡ್ತಾಳೆ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಈಶ್ವರ, ನನ್ ಮನು ಸಿಕ್ಬಿಡ್ಲಪ್ಪ. ಮನು ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಅಬ್ಬೆ. ದೇವಸ್ಥಾನಕ್ಕೆ ಯಾಕೋ ಹೋಗಿದ್ದೆ? ಪ್ರೀತಿ ಅಕ್ಕಂಗೆ ಒಳ್ಳೇದಾಗ್ಲಿ ಅಂತ. ಅಯ್ಯೋ ನನ್ನ ಬಂಗಾರ, ಹೋಗಕ್ ಮುಂಚೆ ಮನೆಯಲ್ಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು. ಹಾಗೆ ಒಬ್ಬೊಬ್ನೇ ಹೋಗ್ಬಾರ್ದು, ಗೊತ್ತಾಯ್ತಾ? ಏ ಬಾನಿ, ನಿನಗ್ ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ವೇನೆ? ಆ ಮಗುನ ಎಲ್ಲಂದ್ರಲ್ಲಿ ಬಿಟ್ಟು ಬರ್ತೀಯಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಹೌದು ಅತ್ಗೆ, ಈ ಮನೆ ವಾರಸ್ದಾರ ಅವನು. ಹುಷಾರಾಗಿರ್ಬೇಕಲ್ಲ ನಾವು. ಅವನಿಗೇನಾದ್ರೂ ಆದ್ರೆ ಈ ವಂಶದ ಗತಿ ಏನು? ಏನಿವತ್ತು ಇವ್ರು ಬೇರೆನೇ ಹಾಡು ಹೇಳ್ತಾ ಇದ್ದಾರೆ. ಇಷ್ಟ ದಿನ ಅವ್ನು ಬದುಕಿರ್ಬಾರ್ದು ಹಾಗೆ ಹೀಗೆ ಅಂತಿದ್ದವ್ರು ಈಗ ಅವನಿಲ್ದೆ ವಂಶನೇ ಇಲ್ಲ ಅಂತಿದಾರಲ್ಲ. ಅಬ್ಬೆ, ಮನುನ ನನ್ನ ಕಣ್ಣಂಚಿಂದ ಯಾವತ್ತಾದ್ರೂ ದೂರ ಹೋಗೋದಕ್ಕೆ ನಾನು ಬಿಟ್ಟಿದ್ದೀನ? ನಿಮ್ಮಷ್ಟೇ ಅಥವಾ ನಿಮ್ಗಿಂತ ಜಾಸ್ತಿನೇ ಕಾಳಜಿ ಭಯ ನನಗೆ ಮನು ಬಗ್ಗೆ ಇದೆ. ನಾನು ಅವನನ್ನ ಶಾಲೆಗೆ ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡಿದ್ದೆ, ಆದರೆ ಅವನೆಲ್ಲೋ ಹೊರಗಡೆ ಹೊರಟೋಗಿದ್ದ. ನಂದೇ ತಪ್ಪು. ಹೌದು, ನಿಂದೇ ತಪ್ಪು. ಮನುಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಅದು ನಿಂದೇ ತಪ್ಪು. ನಮ್ಮನ್ ಯಾರನ್ನೂ ಮಗು ಪಕ್ಕನೇ ಬಿಡೋದಿಲ್ಲ. ನೀನೊಬ್ಳೆ ತಲೆ ಸಾಕ್ತಾ ಇರೋದು. ಅವನ್ ತಲೆ ಕೂದಲು ಕೊಂಕಾದ್ರೂ ನಾನು ನಿನ್ನೇ ಕೇಳೋದು. ಅಬ್ಬೆ, ಅದು ನಂಜುಂಡ. ನಂಜುಂಡ ಅಂದ ತಕ್ಷಣ ನೆನಪಾಯ್ತು, ಮನುನ ಹುಡ್ಕೋದಿಕ್ಕೆ ನಂಜುಂಡ ಪ್ರೀತಿನ ಕಳ್ಸಿದೀನಿ.